ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ಈಗ ನಾವು ನೋಡ್ತಾ ಇರೋದು ಗುಜರಾತಲ್ಲಿರುವಂಥ ಭುಜ್ಜಿಂದ ನಾವು ಕಚ್ಗೆ ಹೋಗ್ತಾ ಇದ್ದೀವಿ. ಕಚ್ಚಲ್ಲಿ ವೈಟ್ ರನ್ ನೋಡೋಣ ಅಂತ ನಾವು ಕಾರಲ್ಲೇ ಜರ್ನಿ ಮಾಡ್ತಾಯಿದ್ದೀವಿ. ಬ್ಯಾಂಗ್ಳೂರಿಂದ ಭುಜ್ಗೆ ಸುಮಾರು 1800 ಕಿಲೋಮೀಟ್ರ್ ದೂರ ಇದೆ. ನಾವು ನೋಡ್ತಾ ಇರ್ಬೋದು ಭುಜ್ನ. ಇದೆಲ್ಲ ಭುಜ್ಜಲ್ಲಿರುವಂಥ ಮೇನ್ ರೋಡಲ್ಲಿರುವಂಥ ವ್ಯೂಸ್ ಇದು ನೋಡಿ. ಇಲ್ಲಿ ಭುಜ್ಜಲ್ಲಿ ಒಳ್ಳೆ ಸರ್ಕಲ್ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ಕಲಲ್ಲಿ. ಇದು ಭುಜ್ಜಲ್ಲಿರುವಂಥ ಮೇನ್ ರೋಡಲ್ಲಿ ನಮಗೆ ಮಡಿಕೆ ಅದು ಇದು ಎಲ್ಲ ಮಾರ್ತಾಯಿದ್ದಾರೆ. ನೋಡ್ಬೋದು ನಾವು ಮಡಿಕೆ ಎಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಮಾರ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ. ಅಂದರೆ ಭುಜ್ಜಲ್ಲೆಲ್ಲೂ ನಮ್ಮ ಸ್ಟಾಪ್ ಮಾಡ್ತಾಯಿಲ್ಲ. ಯಾಕಂದರೆ ಕಚ್ಗೆ ಹೋಗೋಕ್ಕೆ ನಮಗೆ ಟೈಮ್ ಸಾಕಾಗ್ತಾಯಿಲ್ಲ. ಇಲ್ಲಿಂದ ಕಚ್ಚು ಸುಮಾರು 72 ಕಿಲೋಮೀಟ್ರ್ ಇದೆ. 1.25 ಅವರ್ ಜರ್ನಿ ಇದೆ. ನಾವು ಸಂಜೆ 3:30-4 ಗಂಟೆ ಒಳಗಡೆ ಕಚ್ ಸೇರಬೇಕು. ಈಗ ಆಲ್ರೆಡಿ 12:30 ಟೈಮ್ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ನಾವು ಜೂನಲ್ಲಿ ಹೋಗಿರೋದು. ಜೂನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. 40 to 43 ಡಿಗ್ರೀಸ್ ಇದೆ. ಹೋಗ್ತಾ ನಾವು ತಿಂಡಿ ರೆಡಿ ಮಾಡಿಕೊಂಡು ತಿಂಡಿ ತಿಂತಾಯಿದ್ದೀವಿ. ಅವಲಕ್ಕಿ ಮಾಡ್ಕೊಂಡಿದ್ವಿ. ನಾವು ಜರ್ನಿಯಲ್ಲೆಲ್ಲ ಪೂರ್ತಿ ನಮ್ಮ ಓನ್ ಫುಡ್ ರೆಡಿ ಮಾಡ್ಕೊಂಡು ತಿಂದ್ಕೊಂಡು ಜರ್ನಿ ಮಾಡಿದ್ವಿ. ಸುಮಾರು 15 ದಿನಗಳ ಕಾಲ ಗುಜರಾತ್ ಟ್ರಿಪ್ ಮಾಡಿದ್ವಿ ನಾವು. ತುಂಬ ಚೆನ್ನಾಗಿತ್ತು ಈ ಟ್ರಿಪ್ಪೆಲ್ಲ. ಮತ್ತು ಆದಷ್ಟು ನಾನು ನಿಮಗೆ ಭುಜ್ನ ಸ್ವಲ್ಪ ಮಟ್ಟಕ್ಕೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನಾವಿಲ್ಲಿದ್ದು ಹೋಟೆಲಿದು. ಇಲ್ಲೇ ಹೋಟ್ಲ್ ಪಕ್ಕದಲ್ಲೇ ತಿಂಡಿ ರೆಡಿ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಮತ್ತೆ ಭುಜ್ ಎಂಟ್ರಿ ಆಗಿದ್ದೀವಿ. ಈಗ ನೋಡಿ, ಭುಜ್ ಈ ಥರ ಕಾಣುತ್ತೆ ನಮಗೆ. ನಾವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿದೆ ಭುಜ್ಜು. ನೋಡ್ತಾ ಇದ್ದೀರಾ, ಇಲ್ಲೊಂದು ದೇವಸ್ಥಾನ ಯಾವುದೋ ನೋಡ್ಬೋದು. ಯಾವುದು ಅಂತ ದೇವಸ್ಥಾನದಲ್ಲಿ ನಮಗೆ ಸರಿಯಾಗಿ ಸಿಗ್ತಾಯಿಲ್ಲ. ಜರ್ನಿಯಲ್ಲಿದ್ದೀವಿ ನಾವು, ಹಾಗಾಗಿ ಹೊಂಟ್ಬಿಟ್ವಿ. ಯಾವುದು ಅಂತ ದೇವಸ್ಥಾನಕ್ಕೆ ಹೋಗಿಲ್ಲ. ನೋಡಿ, ನಮಗೆ ಮುಂದುಗಡೆ ಒಂದು ಟ್ರಕ್ ಹೋಗ್ತಾ ಇದೆಯಲ್ಲ, ಆ ಟ್ರಕ್ಕಲ್ಲಿ ಉಪ್ಪು ಸಾಗರಣೆ ಮಾಡೋದು. ಈ ಕಡೆ ಭುಜ್ಜಲ್ಲಿ ಸಾಲ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲೆಲ್ಲ ಸಾಲ್ಟ್ ಜಾಸ್ತಿ. ನಾವು ಎದುರುಗಡೆ ಒಂದು ಬೋರ್ಡ್ ನೋಡ್ಬೋದು. ಭುಜ್ 2 ಕಿಲೋಮೀಟ್ರ್, ನಾರಾಯಣ ಸರೋವರ 156 ಕಿಲೋಮೀಟ್ರ್ ದೂರ ಇದೆ. ನಾರಾಯಣ ಸರೋವರ ಬಂದು ಪಾಕಿಸ್ತಾನ ಬಾರ್ಡ್ರಲ್ಲಿ ಬರುವಂಥ ನಾರಾಯಣ ಸರೋವರ. ಅದು ತುಂಬ ಚೆನ್ನಾಗಿರುತ್ತೆ. ಅದು ನಾವು ಹೋಗ್ತಾ ಇಲ್ಲ, ಆದರೆ ಬೋರ್ಡ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಭುಜ್ 2 ಕಿಲೋಮೀಟ್ರ್ ಇದೆ. ನಾರಾಯಣ ಸರೋವರ 156 ಕಿಲೋಮೀಟ್ರ್ ದೂರದಲ್ಲಿ ನಾವು ಹೋಗ್ತಾ ಇದ್ದೀವಿ. ಭುಜ್ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ನಾವು ಅಲ್ಲಿ ನೋಡ್ಬೋದು. ಬೆಟ್ಟದ ಮೇಲೆ ಒಂದು ಕೋಟೆ ಇದೆ. ಕೋಟೆನ ನಾವು ಇಲ್ಲಿ ರೋಡಿಂದ ಮಾತ್ರ ನಿಮಗೆ ತೋರ್ಸೋಕ್ಕೆ ಆಗ್ಬೋದು. ಅದಷ್ಟು ದೂರ ನಾವೀಗ ಹೋಗೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಾವು ಕಚ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. 3 ಗಂಟೆ ಅಷ್ಟೊತ್ತಿಗೆ ಕಚ್ಗೆ ಹೋಗಬೇಕು. ಹಂಗಾಗಿ ನಾವು ಎಲ್ಲೂ ಗಾಡಿನ ನಿಲ್ಲಿಸೋಕ್ಕೆ ಆಗ್ತಾಯಿಲ್ಲ. ಇಲ್ಲಿಂದನೇ ನೀವು ಭುಜ್ಜಲ್ಲಿರುವಂಥ ಕೋಟೆನ ನೋಡ್ಬೋದು. ಬೆಟ್ಟದ ಮೇಲೆ ಒಂದು ಕೋಟೆ ಕಾಣ್ತಾ ಇದೆಯಲ್ಲ, ತುಂಬ ಚೆನ್ನಾಗಿದೆ ಕೋಟೆ. ಮತ್ತು ಇಲ್ಲೊಂದು ಸುಮಾರು 150 ಎಕರೆಯಲ್ಲಿ ಭೂಕಂಪ ಬಂದರೆ ಯಾವ ಥರ ಇರುತ್ತೆ ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ, ಅದನ್ನು ಇಲ್ಲೊಂದು ಮಾಡಿದ್ದಾರೆ, ಪ್ಲಾಂಟ್ ಥರ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಅದು ಒಳಗಡೆಗೂ ಹೋಗ್ಬೋದು ಅಂತೆ. ನಾವು ಅಂತೂ ಸ್ಕಿಪ್ ಮಾಡ್ತಾಯಿದ್ದೀವಿ. ನಾವಂತೂ ಹೋಗೋಕ್ಕಾಗಿಲ್ಲ. ನೀವು ಯಾರಾದರೂ ಬಂದಾಗ ಇದನ್ನು ನೋಡಿ, ತುಂಬ ಚೆನ್ನಾಗಿದೆ. ಸುಮಾರು 150 ಎಕರೆಯಲ್ಲಿ ಮಾಡಿದ್ದಾರೆ ಅಂತ. ಇದನ್ನು ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಭುಜ್ಗೆ ಬರೋದಿದ್ದರೆ ಸಮ್ಮರಲ್ಲಂತೂ ಬರಬೇಡಿ. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ನೋಡಿ, ಇದು ಒಂದೇ ಮಾತರಂ ಸರ್ಕಲ್ ಅಂತ, ಭುಜ್ಜಲ್ಲಿರುವಂಥ ಒಂದೇ ಮಾತರಂ ಸರ್ಕಲ್ ಇದು. ಮತ್ತು ಎದುರುಗಡೆ ಯಾವುದೋ ಒಂದು ಕಾಂಪ್ಲೆಕ್ಸ್ ಸಿಗ್ತಾಯಿದೆ. ಆ ಕಾಂಪ್ಲೆಕ್ಸಲ್ಲಿ ನಾವು ಸ್ವಲ್ಪ ಏನೋ ಬಟ್ಟೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬಟ್ಟೆ ಅಂಗಡಿ ಏನಾದರೂ ಸಿಕ್ಕಿದರೆ ಪರ್ಚೇಸ್ ಮಾಡ್ತೀವಿ, ಇಲ್ಲಾಂದರೆ ಹಂಗೆ ಕಂಟಿನ್ಯೂ ಮಾಡ್ತೀವಿ. ನಾವು ನೋಡ್ತಾ ಇರ್ಬೋದು. ನಾವೀಗ ಭುಜ್ಜಲ್ಲಿ ಹೋಗ್ತಾಯಿದ್ದೀವಿ. ಒಳ್ಳೆ ಬಟ್ಟೆ ಅಂಗಡಿ ಏನಾದರೂ ಸಿಕ್ಕಿದರೆ ನಾವು ಬಟ್ಟೆ ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಆದರೂ ಇಲ್ಲಿ ಬಟ್ಟೆ ಅಂಗಡಿ ಅಂತ ಚೆನ್ನಾಗಿರೋ ಬಟ್ಟೆ ಅಂಗಡಿ ಸಿಗಲಿಲ್ಲ. ಹಂಗಾಗಿ ಗಾಡಿ ಸ್ಟಾಪ್ ಮಾಡಿಲ್ಲ, ಹೋಗ್ತಾ ಇದ್ದೀವಿ. ಕೋಟೆ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕೋಟೆ ಇಲ್ಲಿಂದ. ನೀವು ಯಾರಾದರೂ ಬಂದಾಗ ಕೋಟೆನ ತಪ್ಪದೆ ನೋಡಿ. ತುಂಬ ಚೆನ್ನಾಗಿದೆ ಅಂತೆ, ಅಲ್ಲಿನ ಸ್ಥಳೀಯರು ತಿಳಿಸಿದರು. ಆದರೂ ನಾವಂತೂ ಕೋಟೆಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ. 40 to 43 ಡಿಗ್ರೀಸ್ ಇದೆ. ಕಾರಲ್ಲಿ AC ಇದ್ರೇ ಕುಂತ್ಕೊಳಕ್ಕಾಗ್ತೈತೆ. AC ಇಲ್ಲಾಂದರೆ ನಾವು ಆಚೆ ಎಳೆಯೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲಿದೆ. ನೋಡಿ, ಮಧ್ಯಾಹ್ನ ಟೈಮು ಎಲ್ಲ ಖಾಲಿ ಇದೆ. ಯಾಕಂದರೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಜನ ಓಡಾಟ ಕಮ್ಮಿ ಇದೆ.
ಅರ್ಜೆಂಟ್ ಇದ್ದು ಹೋಗಲೇಬೇಕು ಅನ್ನೋರು ಮಾತ್ರ ಓಡಾಡ್ತಾ ಇದ್ದಾರೆ. ನೀವು ಯಾವನಾದರೂ ಬುಜ್ಜಿಗೆ ಬರೋದಿದ್ದರೆ, ಬುಜ್ಜು ಕಚ್ ಬರೋದಿದ್ದರೆ ಖಂಡಿತವಾಗಲೂ ಬಿಸಿಲು ಕಾಲದಲ್ಲಂತೂ ಬರಬೇಡಿ. ಮತ್ತು ನಮಗೆ ದೂರದಲ್ಲಿ ಒಂದು ಕೋಟೆ, ಹೋಗೋ ರೋಡ್ ಪಕ್ಕದಲ್ಲೇ ಕೋಟೆ ನೋಡಿದ್ವಿ. ತುಂಬ ಚೆನ್ನಾಗಿದೆ ಅನ್ನಿಸ್ತು. ತುಂಬ ಪುರಾತನವಾದ ಕೋಟೆ. ಎಲ್ಲ ಒಂದು 95% ಎಲ್ಲ ಹೊಡೆದಾಕಿದ್ದಾರೆ. ಆದರೂ ನಾವು ಇದನ್ನಾದರೂ ನೋಡ್ಕೊಂಡು ಹೋಗ್ಬೇಕು ಬುಜ್ಜಲ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಬಂದು ನೋಡೋಣ ಅಂತ ಸ್ವಲ್ಪ ವೀಡಿಯೋ ತಗೊಂಡು ಫೋಟೋಸ್ ತಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ. ನೋಡ್ತಾಯಿದ್ದೀರಲ್ಲ, ತುಂಬ ಚೆನ್ನಾಗಿದೆ ಕೋಟೆ.
ಈ ಕೋಟೆಯಲ್ಲಿ ಸುಮಾರು ಹಲವಾರು ಫಿಲಮ್ ಶೂಟಿಂಗ್ಗಳು ಆಗವಂತೆ. ತುಂಬ ಚೆನ್ನಾಗಿತ್ತು ಅನ್ನಿಸ್ತದೆ. ಆ ಕಾಲದಲ್ಲಿ ತುಂಬ ಸುಂದರವಾಗಿ ನಿರ್ಮಿಸಿದ್ರು ಈ ಕೋಟೆನ. ಆದರೆ ಈಗೆಲ್ಲ ಬಿದ್ದೋಗಿದೆ. ಹಾಗಾಗಿ ಆದರೂ ಈಗಲೂ ಚೆನ್ನಾಗಿದೆ ನೋಡೋಕ್ಕೆ. ತಪ್ಪದೆ ನೀವು ಏನಾದರೂ ಬುಜ್ಜಿಗೆ ಬಂದಾಗ ಈ ಕೋಟೆನೂ ನೋಡಿ. ನಾವು ಸ್ವಲ್ಪ ಫೋಟೋ ತಕ್ಕೊಳಕ್ಕೆಲ್ಲ ಅನುಕೂಲ ಆಗ್ತದೆ. ನಾವು ಸ್ವಲ್ಪ ಫೋಟೋಸು ಅದು ಇದು ತಗೊಂಡು ಇಲ್ಲಿಂದ ನಮಗೆ ಕಚ್ಗೆ ಹೋಗೋ ಪ್ಲ್ಯಾನ್ ಇರೋದ್ರಿಂದ ನಾವು ಅರ್ಜೆಂಟಾಗಿ ಇಲ್ಲ, ಅದು ಬೇರೆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ, ನಡೆಯೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಾವು ಬೇಗ ಸ್ವಲ್ಪ ವೀಡಿಯೋಸ್ ತೊಗೊಂಡು ಫೋಟೋಸ್ ತೊಗೊಂಡು ಇಲ್ಲಿಂದ ಓಡ್ತಾಯಿದ್ದೀವಿ. ಎಲ್ಲರೂ ಈ ವಿಡಿಯೋನ ತಪ್ಪದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ದೂರ ಬಂದು ವೀಡಿಯೋಸ್ ಮಾಡ್ತಾಯಿದ್ದೀವಿ. ಹಾಗಾಗಿ ಲೈಕ್ ಮಾಡಿದ್ರೆ ನಮಗೂ ತುಂಬ ಸಂತೋಷ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.